ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕಂಡ ಯೂಟ್ಯೂಬ್ ಚಾನಲ್. ಮೊದಲವರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KBTCL ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಒಂದು ಹೊಸ ನೇಮಕಾತಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಓಕೆನಾ, ಯಾವಾಗ ಬರುತ್ತೆ ನೋಟಿಫಿಕೇಷನು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ, ಮೊದಲಾಗಿ ಬಂದುಬಿಟ್ಟು ಈ ಹುದ್ದೆಗೆ ಕೇವಲ 10ನೇ ತರಗತಿ ಪಾಸಾದಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಹಿಂದೆಯ ಒಂದು ನೋಟಿಫಿಕೇಷನ್ನ ನೋಡಿದರೆ ಓಕೆ, ಇದಕ್ಕೆ ಮೇಲು ಮತ್ತು ಫೀಮೇಲು ಇಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ, ಬಟ್ ಫೀಮೇಲ್ ಅಂತ ರಿಸರ್ವೇಷನ್ ಇರೋಲ್ಲ. ಎಲ್ಲರೂ ಸಹ ಯಾರ್ದಾಗ ಎಷ್ಟಿರುತ್ತೋ, ಮೇಲಿದ್ದರೆ ಮೇಲು, ಫೀಮೇಲ್ ಇದ್ದರೆ ಫೀಮೇಲು, ಇಬ್ಬರಲ್ಲಿ ಯಾರ್ದು ಎಷ್ಟಿರುತ್ತೋ ಅವ್ರನ್ನ ಆಯ್ಕೆಯನ್ನು ಮಾಡ್ತಾರೆ. ಓಕೆನಾ, ಇನ್ನೊಂದೇನಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಪರೀಕ್ಷೆ ಸಹ ಇರಲ್ಲ. ಓಕೆ, ಈಗಾಗಲೇ 2010 ಒಂದು ಹುದ್ದೆಗಳ ಒಂದು ನೋಟಿಫಿಕೇಷನ್ ಈಗಾಗಲೇ ಬಂದಿದೆ. ಅಂದರೆ 2024ರಲ್ಲಿ ಬಂದು ನೋಟಿಫಿಕೇಷನ್ನು ಪ್ರೊಸೆಸ್ಸು ಸಹ ಇನ್ನೂ ನಡೀತಾ ಇದೆ. ಇದರಲ್ಲಿ ಕೆಲವೊಂದು ನಿಗಮಗಳದ್ದು ಮುಗಿದಿದೆ, ಕೆಲವೊಂದು ನಿಗಮಗಳದ್ದು ಇನ್ನೂ ಸಹ ಬಾಕಿ ಇದೆ. ಬಾಕಿ ಇರುವಂತಹ ನಿಗಮಗಳಂದರೆ ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಹೆಸ್ಕಾಮ್ ಆಗಿರ್ಬೋದು. ಓಕೆ, ಟೋಟಲಲ್ಲಿ ಇದರಲ್ಲಿ ಬಂದುಬಿಟ್ಟು 6 ನಿಗಮಗಳು ಬರ್ತವೆ KBTCL ಒಳಗೊಂಡಂತೆ. ಓಕೆ, ಈ 6 ನಿಗಮಗಳಲ್ಲಿ ನಿಮಗೆ 2 ರೀತಿಯ ಹುದ್ದೆಗಳು, ಸ್ಟೇಷನ್ ಅಟೆಂಡೆಂಟ್ ಮತ್ತು ಪವರ್ ಮ್ಯಾನ್ ಅಂತೇಳಿ 2 ಹುದ್ದೆಗಳು ನೋಟಿಫಿಕೇಷನ್ನ ಕರೀತಾರೆ. 2 ನೋಟಿಫಿಕೇಷನ್ ಕರೆದ್ರೆ ಇದಕ್ಕೆ ಈ ಹಿಂದೆ SLC ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಮಾಡಿದರು. ಬಟ್ ಇದನ್ನು ITI ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡಬೇಕು ಅಂತೇಳಿ ಕೆಲವರ ಒತ್ತಾಯ ಮಾಡಿದರು ಆ ಒಂದು ನೋಟಿಫಿಕೇಷನ್ ಬಂದಾಗ. ಬಟ್ ನೆಕ್ಸ್ಟ್ ನೋಟಿಫಿಕೇಷನ್ ಬಂದಾಗ SLCನೇ ಇರುತ್ತೋ ಅಥವಾ ITI ಆಗುತ್ತೋ ಎಂಬುದು ನಾವು ಕಾದು ನೋಡಬೇಕಾಗತ್ತೆ. ಓಕೆ, ಇನ್ನೂ ಸಹ ಯಾವುದೇ ರೀತಿಯಂಥ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿಲ್ಲ. ITI ಒಂದು ಕ್ವಾಲಿಫಿಕೇಷನ್ ಆಧಾರದ ಮೇಲೆ ನಾವು ಈ ಒಂದು KBTCL ಪವರ್ ಮ್ಯಾನ್ನ ನೇಮಕಾತಿ ಮಾಡ್ತೀವಂತ. ಅದು ಬಂದ ನಂತರ ನಾವು ಅದನ್ನು ಕನ್ಫರ್ಮ್ ಮಾಡ್ಕೋಬೋದು. ಬಟ್ ಅಲ್ಲಿವರೆಗೂ ಸಹ SLC ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಅಂಥೇಳಿ ಹಿಂದೆಯ ನೋಟಿಫಿಕೇಷನ್ ಪ್ರಕಾರ ನಾವು ತಿಳ್ಕೊಬೋದು. ಈ ಹಿಂದೆಯ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಸಹ ಇರಲ್ಲ. ಅದೇ ರೀತಿಯಾಗಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಓಕೆನಾ, ನೋಟಿಫಿಕೇಷನ್ ಯಾವಾಗ ಬರುತ್ತೆ ಎಂಬುದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ಹೇಳೋದಾದರೆ ಸ್ನೇಹಿತರೆ, ನೋಟಿಫಿಕೇಷನ್ ಬಂದ್ಬಿಟ್ಟು ಸರಿಸುಮಾರು ನಿಮಗೆ ನೋಡಿರ್ಬೋದು 72,186 ಹುದ್ದೆಗಳ ಒಂದು ನೋಟಿಫಿಕೇಷನ್ ಬರುತ್ತೆ ಅಂತ. ಅದರಲ್ಲಿ ಈ ಒಂದು ನೋಟಿಫಿಕೇಷನ್ ಸಹ ಬರುವಂಥದ್ದು. ಓಕೆ, ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಸಹ ಬರುತ್ತೆ. ಇದೇ ವರ್ಷ ಬರುವಂಥ ಸಾಧ್ಯತೆಯೂ ಹೆಚ್ಚಿದೆ ಸ್ನೇಹಿತರೆ. ಈ ವರ್ಷದ ಕೊನೆಯೊಳಗೆ ನಿಮಗೆ ನೋಟಿಫಿಕೇಷನ್ ಸಹ ಬಿಡುವಂಥ ಸಾಧ್ಯತೆ ಇದೆ. ಓಕೆ, ಇನ್ನೂ ಸಹ 2024ರ ಒಂದು ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆದ ತಕ್ಷಣ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಇದೆ. ಓಕೆ, ಹಾಗಾಗಿ ಯಾರ್ದೆಲ್ಲ SLC ಒಳ್ಳೆಯ ಪರ್ಸೆಂಟೇಜ್ ಇದೆಯೋ ಅವರೆಲ್ಲರೂ ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ಪರೀಕ್ಷೆ ಇಲ್ಲದೆ ನಿಮ್ಮ SLC ಅಂಕಗಳ ಆಧಾರದ ಮೇಲೆ, ಫಿಸಿಕಲ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಷನ್ನ ಮಾಡ್ತಾರೆ. ಓಕೆ, ಈ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ನೋಟಿಫಿಕೇಷನ್ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ದು. ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.